ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಮುಂದೆ ಜಿಪಿಯ ಹಳೆಯ ಬದುಕಿನ ದೊಡ್ಡ ರಹಸ್ಯವೇ ಬಯಲಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನು ತಾಳಿದ ಗಂಗಾಗೆ ನಿಜಕ್ಕೂ ಕೂಡ ಒಂದು ದುಸ್ವಪ್ನವಾಗಿ ಕಾಡ್ತಿದ್ದಾಳೆ. ಆದರೆ ಗಂಗಾ ಆ ಕಾಳಿ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಶಕ್ತಿ ಪ್ರಸಾದ್ಗೆ ತಿಳಿಸಿದ್ದಾರೆ. ಅತ್ತ ಕಡೆ ಶಕ್ತಿ ಕೂಡ ಕಾಳಿ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲಿ ಮುಂದಾಗಿದ್ದಾರೆ. ಆದರೆ ಈಗಲೂ ಕೂಡ ಗೊತ್ತಿಲ್ಲ ಅವ್ರಿಗೆ ಕಾಳಿ ಭಾರ್ಗವಿನೇ ಅಂತಕ್ಕಂಥದ್ದು. ಕಾಳಿ ಯಾರಪ್ಪ ಅದು ಅಂತ ಹೇಳಿ ಹುಡ್ಕೊಂಡು ಹೊರಟಿರ್ತಕ್ಕಂಥ ಶಕ್ತಿ ಪ್ರಸಾದ್ ಗಂಗಾಗೆ ಒಂದು ದೊಡ್ಡ ಚಾಟಿ ಹೇಟನ್ನೇ ಬೀಸೋದಕ್ಕೆ ಭಾರ್ಗವಿ ರೆಡಿ ಆಗಿದ್ದಾಳೆ. ಇತ್ತ ಕಡೆ ಇನ್ಸ್ಪೆಕ್ಟರ್ ಸಹನಾ ಮಗುವನ್ನ ಕರೆತಂದು ಇಲ್ಲಿ ಹೇಗೆ ಆ ಕಾಳಿ ಕಾಣ್ತಾ ಇದ್ರು ಅಂತ ಹೇಳಮ್ಮ, ನಾವು ಚಿತ್ರ ಬಿಡಿಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಸ್ಕೆಚ್ ಆರ್ಟಿಸ್ಟ್ ಬರ್ತಿದ್ದಾಗೆ ಮಗು ಕಾಳಿ ಹೇಗೆ ಕಾಣ್ತಿದ್ರು ಅನ್ನೋದನ್ನ ಹೇಳ್ತಿದ್ದಾಗೆ ಸ್ಕೆಚನ್ನ ಬಿಡಿಸ್ತಾರೆ. ಸ್ಕೆಚ್ ನೋಡಿದ್ದೆ ತಡ ನಿಜಕ್ಕೂ ಎಲ್ರಿಗೂ ಶಾಕ್ ಆಗತ್ತೆ. ಏನಿದು ಮಾಸ್ಕ್ ಹಾಕೊಂಡಿದಾರಲ್ಲ ಅಂದಾಗ, ಹೌದು ಅವರು ಹಾಗೆ ಹಾಕೊಂಡಿದ್ದದ್ದು ಅಂತ ಮಗು ಹೇಳುತ್ತೆ. ಬಟ್ ಭಾರ್ಗವಿಗೆ ಭಯ ಆಗ್ತದೆ. ಯಾರಾದ್ರೂ ತನ್ನ ಕಣ್ಗಳಿಂದ ತಾನು ಅಂತ ಕಂಡು ಹಿಡಿದ್ಬಿಟ್ರೆ ಏನ್ ಮಾಡುದು ಅಂತ. ಅರ್ಜುನ್ ಕೂಡ ಅದನ್ನ ನೋಡಿದ್ದೆ ಈ ಕಾಳಿ ನೋಡ್ತಿದ್ರೆ ನಿಜಕ್ಕೂ ಕಾಳಿ ಅವತಾರವನ್ನ ತಾಳಿದ್ದಾರೆ ಅಂತಾನೆ ಅನ್ನಿಸ್ತದ ಅಂತ ಕೂಡ ಹೇಳ್ತಾರೆ. ನನ್ನ ಭಾರ್ಗವಿ ಕೂಡ ಒಂದ್ ರೀತಿ ಕಾಳಿ ಅವತಾರವನ್ನೇ ತಾಳಿದ್ದೆ, ಆಕೆ ಕೂಡ ಇದೇ ರೀತಿ ಸಹಾಯವನ್ನ ಮಾಡ್ತಾ ಇದ್ಲು ಲಾಯರ್ ಆಗಿತ್ಕೊಂಡು ಅಂತ ಅರ್ಜುನ್ ಹೇಳ್ತಾರೆ. ನಾನು ಕೂಡ ಈಕೆಯನ್ನ ಎಲ್ಲೂ ನೋಡ್ದೆ ಅಂತ ಅನ್ನಿಸ್ತಿಲ್ಲ ಅಂತ ಕೂಡ ಅರ್ಜುನ್ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿಗೆ ಒಂದ್ ರೀತಿ ಜೀವ ಬರುತ್ತೆ, ಸದ್ಯ ಅರ್ಜುನನ್ನ ಕಂಡಿಡಿಲಿಲ್ವಲ್ಲ ಅಂತ. ನಂತರ ಮಗು ಭಾರ್ಗವಿ ಅಕ್ಕ ಕೂಡ ಲಾಯರ್ ಆಗಿ ಇದೇ ರೀತಿ ಸಹಾಯ ಮಾಡ್ತಿದ್ರ ಅಂಕಲ್ ಅಂತ ಅರ್ಜುನ್ನ ಕೇಳಿದಾಗ, ಹೌದಮ್ಮ ಲಾಯರ್ ಆಗಿತ್ಕೊಂಡು ಇದೇ ರೀತಿ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇವರು ತಪ್ಪಾಗೋಕ್ಕೂ ಮುಂದೆ ತಡಿತಾ ಇದ್ರು. ಈ ಭಾರ್ಗವಿ ಲಾಯರ್ ಆಗಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನ ಕೊಡಿಸಿ ಅಮಾಯಕರಿಗೆ ನ್ಯಾಯವನ್ನ ಕೊಡಿಸ್ತಾ ಇದ್ರು ಅಂತ ಹೇಳಿ ಅರ್ಜುನ್ ಭಾರ್ಗವಿಯನ್ನ ಕೊಂಡಾಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿಯವರ, ನೀವು ಹೇಗಿದ್ದೀರಾ, ಅನಾಥಾಶ್ರಮದಲ್ಲಿ ಆರಾಮಾಗಿದೆಯಾ, ಕೆಲಸ ಎಲ್ಲ ಅಂತ ಅರ್ಜುನ್ ಕೇಳಿದಾಗ, ಖಂಡಿತ ಅದು ನೋಡೋಕಷ್ಟೇ ಹೊರಗಡೆಯಿಂದ ಅನಾಥಾಶ್ರಮ, ಆದರೆ ಅಲ್ಲಿ ಇರ್ತಕ್ಕಂಥ ಮನಸ್ಸುಗಳು, ಆ ಮಕ್ಕಳು ನಿಜಕ್ಕೂ ಕೂಡ ಎಷ್ಟೇ ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಆ ಒಂದು ವಾತಾವರಣದಲ್ಲಿ ಇದ್ದಾಗೆ ಖಂಡಿತ ನಮ್ಮ ನೋವನ್ನೆಲ್ಲ ಮರ್ತು ಬಿಡ್ತೀವಿ, ನಾವು ಮಕ್ಕಳಾಗ್ಬಿಡ್ತೀವಿ ಅಂತ ಭಾರ್ಗವಿ ಹೇಳ್ತಾರೆ. ಇತ್ತ ಕಡೆ ಬೃಂದ ಚರಣ್ ಪರವಾಗಿ JP ಪಾಟೀಲ್ ವಿರೋಧವನ್ನು ಕಟ್ಕೊಂಡು JP ಪಾಟೀಲ್ಗೆ ತಿರುಗಿ ಬೀಳ್ತಾರೆ. ಇದರಿಂದ ಚರಣ್ನ ರುಚಿಗೆದ್ದದೆ, ಏನಿದು ಬೃಂದ, ಯಾಕಪ್ಪನ ಜೊತೆ ಆ ರೀತಿ ಮಾತಾಡಿದೆ, ನಿನ್ನನ್ನು ಯಾರು ಮಾತಾಡು ಅಂತ ಹೇಳಿದ್ದು, ನನ್ನಿಂದ ಅಪ್ಪಂಗೆ ತುಂಬಾ ಲಾಸ್ ಆಗಿದೆ, ಅದಕ್ಕೆ ಅವರು ಮಾತಾಡ್ತಿದ್ದಾರೆ, ಅವರು ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ, ನೀನು ಯಾಕೆ ಮಾತಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ಏನಿದು ಚರಣ್, ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ನೀನು ನನ್ನನ್ನೇ ಹೇಳ್ತಿದ್ಯಲ್ಲ, ನಾನೇನು ಮಾವನ ಜೊತೆ ಬೇರೆ ವಿಷಯವಾಗಿಯೂ ಮಾತಾಡಲಿಲ್ಲ, ನಿನ್ಗೆ ಹುಷಾರಿರಲಿಲ್ಲ ಅಲ್ವಾ, ಅದೇ ಕಾರಣಕ್ಕೆ ನಾನು ಮಾತಾಡಿದ್ದು. ಅವ್ರಿಗೆ ನೋಡು ನಿನ್ನ ಬಗ್ಗೆ ಕಾಳಜಿನೇ ಇಲ್ಲ, ಮೊದಲೆಲ್ಲ ಆಗಿದ್ರೆ ಚರಣ್ ಅಂತಿದ್ರು, ಈಗ ಅರ್ಜುನ್ ಬಾದ್ಮೇಲೆ ಅರ್ಜುನ್ ಅಂತ ಹೇಳ್ತಿದ್ದಾರೆ, ನಿನ್ನನ್ನು ಕಡೆ ಕಾಣಿಸಿದ್ದಾರೆ, ಅರ್ಜುನೇ ನನ್ನ ವಾರಿಸ್ತಾರ ಅಂತ ಹೇಳಿ ಈ ರೀತಿಯೆಲ್ಲ ಮೆರೀತಿದ್ದಾರೆ. ಇಷ್ಟು ದಿನ ಇದ್ದದ್ದು ಈಗ ಬದಲಾದ್ರೆ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗತ್ತಾ ಹೇಳು ಚರಣ್ ಅಂತ ಹೇಳಿ ಬೃಂದ ಹೇಳಿದಾಗ, ಆ ರೀತಿ ಏನೂ ಇಲ್ಲ, ನೀನೇನು ಹೇಳೋ ಅವಶ್ಯಕತೆ ಕೂಡ ಇಲ್ಲ, ನನ್ನ ತಮ್ಮ ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಚರಣ್ ಹೇಳ್ತಾರೆ. ಹೌದು ಚರಣ್, ಭಾರ್ಗವಿ ಮತ್ತೆ ಅರ್ಜುನ್ನಿಂದಾನೆ ಮಾವ ಇಷ್ಟೆಲ್ಲ ಬದಲಾಗಿರೋದು ಅಂತ ಹೇಳಿ ಬೃಂದ ಹೇಳಿದಾಗ, ನೀನು ಏನೇ ಮಾಡಿದ್ರು ಕೂಡ ನನ್ನ ತಮ್ಮ ಮತ್ತೆ ಭಾರ್ಗವಿಯನ್ನ ನಾನು ಬಿಟ್ಕೊಡುವುದಿಲ್ಲ, ಅವರಿಬ್ರು ಎಂಥವ್ರು, ನೀನು ಎಂಥವಳು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ ಅಂತ ಹೇಳಿ ಚರಣ್ನ ಬೃಂದಾಗೆ ಇನ್ನು ಮುಂದೆ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಬೈದು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಚರಣ್ಗೆ ಅರ್ಥನೇ ಆಗಲ್ವಾ, ಏನಾಗಿದೆ ಇವನಿಗೆ, ನಾನು ಅಷ್ಟೆಲ್ಲ ಇವನ್ ಪರವಾಗಿ ವಾದ ಮಾಡಿದ್ರು ಇವನ್ ಮಾತ್ರ ಆ ಭಾರ್ಗವಿ ಅರ್ಜುನ್ ಪರವಾಗಿ ವಾದ ಮಾಡ್ತಿದ್ದಾನಲ್ಲ, ಇವ್ನಿಗೆ ಏನಾಗಿದೆ, ಏನು ಮಾಡಲಿ ನಾನು, ಖಂಡಿತವಾಗ್ಲೂ ಇವನಿಗೆ ಯಾವುದೇ ರೀತಿಯಲ್ಲೂ ಇವನ ಮೇಲೆ ಈ ಮನೆಯವ್ರಿಗೆ ಪ್ರೀತಿ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಅಮ್ಮ ಅಮ್ಮ ಅಂತ ಹೇಳ್ತಾರಲ್ವ, ಅವ್ರು ಇವನ ತಾಯಿನೇ ಅಲ್ಲ, ಆದರೂ ಕೂಡ ಎಷ್ಟೆಲ್ಲ ಅಮ್ಮ ಅಂತ ಹೇಳಿ ಇಷ್ಟಪಡ್ತಾನೆ, ಆದರೆ ಅವ್ರು ಮಾತ್ರ ಅರ್ಜುನನ್ನೇ ಬೇರೆ ಇವನ್ನೇ ಬೇರೆ ರೀತಿ ನೋಡ್ತಾರೆ, ಅದನ್ನು ಇವನಿಗೆ ಅರ್ಥ ಮಾಡಿಸ್ಬೇಕು. ನಿರ್ಮಲಾ ಅತ್ತೆಗೆ ಯಾವುದೇ ರೀತಿ ಪ್ರೀತಿ ಇವನ ಮೇಲೆ ಇಲ್ಲ ಅಂತ, ಇಡೀ ಮನೇಲಿ ಇವನ್ನ ಪ್ರೀತಿಸೋರು ಯಾರೂ ಇಲ್ಲ ಅಂತ ಗೊತ್ತಾದರೆ ಆಗ ಇವನಿಗೆ
ನನಗೆ ಅವ್ರ ಅಮ್ಮನ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತೆ. ಖಂಡಿತ ಇವ್ರ ಅಮ್ಮನ ಬಗ್ಗೆ ನಾನು ತಿಳಿಸ್ಲೇಬೇಕು ಇವನಿಗೆ. ಅವ್ರು ಯಾರು ಅನ್ನೋದನ್ನು ಇವನಿಗೆ ಹೇಳಿ ಕರ್ಕೊಂಡು ಬಂದು ಇವನಿಗೆ ಅಮ್ಮನನ್ನು ಹುಡುಕಿ ಕೊಡಬೇಕು ಅಂತ ಹೇಳಿ ಬೃಂದ ತೀರ್ಮಾನ ಮಾಡ್ಕೋತಾಳೆ. ಆ ಮುಖಾಂತರನಾದರೂ ನಾನು ಚರಣ್ಗೆ ಹತ್ರ ಆಗ್ಬೋದು ಅಂತ ಯೋಚನೆ ಮಾಡ್ತಾಳೆ. ಇದರ ನಡುವೆ ಸಾಕ್ಷಿ ಬರ್ತಾರೆ. ಏನಿದು ಬೃಂದ, ಏನು ನಿನ್ನ ಕತೆ? ನೀನೇ ಮೂಲೆ ಗುಂಪಾಗ್ತಿದ್ಯಲ್ಲ, ಭಾರ್ಗವಿಯನ್ನು ಇಲ್ಲಿಂದ ಓಡಿಸ್ತೀಯಾ ಅಂತ ಹೇಳಿ ನಾನು ನಿನ್ನ ಪರವಾಗಿ ನಿಂತ್ಕೊಂಡಿದ್ರೆ ನಿನಗೆ ಬೆಲೆ ಇಲ್ವಲ್ಲ ಬೃಂದ, ಏನಿದಲ್ಲ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಅತ್ತ. ಖಂಡಿತವಾಗ್ಲೂ ಭಾರ್ಗವಿಯನ್ನು ಈ ಮನೆಯಿಂದ ಓಡಿಸೋದು ನನ್ನ ಜವಾಬ್ದಾರಿ. ನಾನು ಖಂಡಿತ ಕೆಲಸ ಮಾಡ್ತೀನಿ ಅಂತ ಬೃಂದ ಹೇಳಿದಾಗ ಮೊದಲು ಆ ಕೆಲಸ ಮಾಡು ಅಂತ ಹೇಳಿ ಸಾಕ್ಷಿ ಕೂಡ ಹೇಳ್ತಾರೆ. ಭಾರ್ಗವಿ, ಏನು ಅರ್ಜುನ್, ಹೇಗಿದೆ ಕೆಲಸ, ಹೇಗೆ ನಡೀತಿದೆ, ಕೇಸ್ಗಳೆಲ್ಲ ಹೇಗಿದೆ, ಮಾವ ಖುಷಿಯಾಗಿದ್ದಾರ ಅಂತೆಲ್ಲ ವಿಚಾರ ಮಾಡಿದಾಗ ಅಪ್ಪ ತುಂಬ ಖುಷಿಯಾಗಿದ್ದಾರೆ. ಆದರೆ ಆ ಕೇಸನ್ನೆಲ್ಲ ನೋಡಬೇಕಾದ್ರೆ ನನಗೆ ನೀವೇ ನೆನಪಾಗ್ತಿರ್ತೀರ. ಖಂಡಿತ ಆದಷ್ಟು ಬೇಗ ನೀವು ಕೋರ್ಟ್ಗೆ ಹೋಗೋ ಸಮಯ ಬಂದೇ ಬರುತ್ತೆ ಅಂತ ಅರ್ಜುನ್ ಹೇಳಿದಾಗ ಏನು ಮಾತಾಡ್ತಿದ್ರ ಅರ್ಜುನ್? ಖಂಡಿತ ಅದು ಸಾಧ್ಯ ಆಗೋದೇ ಇಲ್ಲ ಅಂತ ಅನ್ನಿಸ್ತದ. ಅಪ್ಪನ ಮೇಲೆ ನಾನು ಪ್ರಮಾಣ ಮಾಡಿದ್ದೀನಿ, ಅಪ್ಪನ ಚಿತೆ ಮೇಲೆ ಪ್ರಮಾಣ ಮಾಡಿದ್ದೀನಿ, ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಇನ್ನು ಮುಂದೆ ಕೋರ್ಟ್ಗೆ ಹೋಗೋದಿಲ್ಲ ಅಂತ. ಅಮ್ಮ ಹೇಳುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇತ್ತ ಕಡೆ GP ಪಾಟೀಲ್ ಫೈಲನ್ನು ನೋಡ್ತಿರ್ತಾರೆ. ನನ್ನ ಮಗ ತುಂಬಾನೇ ಬುದ್ಧಿವಂತ, ಎಂಥ ಪಾಯಿಂಟ್ ಹಾಕಿದ್ದಾನೆ, ನಿಜಕ್ಕೂ ನನ್ನನ್ನೇ ಮೀರಿಸೋ ಲಾಯರ್ ಆಗ್ತಾನೆ ಅವನು ಅಂತ ಹೇಳಿ ಫುಲ್ ಖುಷಿ ಪಡ್ತಿರ್ತಾರೆ GP ಪಾಟೀಲ್. ತದನಂತರ ಇತ್ತ ಕಡೆ ಭಾರ್ಗವಿಗೆ ಕಾಲ್ ಬರುತ್ತೆ. ಆ ಕಾಲ್ ಬಂದಿದ್ದ ಏನಾದರೂ ಸುಳಿವು ಸಿಗ್ತಾ ಅಂದಾಗ ಇಲ್ಲ, ಇನ್ನೂ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಭಾರ್ಗವಿ. ಆದರೆ ಮಗು ಒಂದು ಫೋಟೋ ಕೊಟ್ಟಿರತ್ತೆ, ಅದು ಜಾನಕಿ ಫೋಟೋ ಆಗಿರತ್ತೆ. ಅದೇ ವಿಷಯವನ್ನು ಭಾರ್ಗವಿ ಆ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ. ಇನ್ಸ್ಪೆಕ್ಟರ್ ಭಾರ್ಗವಿ ಹತ್ರ ನೀವು ಧೈರ್ಯವಾಗಿ ಇದೇ ರೀತಿ ಮುಂದುವರಿರಿ, ಕಾಳಿಯ ಅವತಾರವನ್ನು ತಾಳಿ ಎಲ್ಲ ಅನ್ಯಾಯವನ್ನು ಕೂಡ ತಡಿತಾ ಹೋಗಿ, ಜೊತೆಗೆ ನಮ್ಮ ಸಹಾಯ ಕೂಡ ನಿಮಗೆ ಇರತ್ತೆ, ಜೊತೆಗೆ ನೀವು ಕೂಡ ನಿಮಗೆ ಸಿಕ್ಕಂಥ ಇನ್ಫಾರ್ಮೇಷನ್ಸನ್ನು ನಮಗೆ ಕೊಡಿ, ಯಾರಿಗೂ ಕೂಡ ನಿಮ್ಮ ಸುಳಿವು ಗೊತ್ತಾಗಿಲ್ಲ ತಾನೆ ಅಂತ ಹೇಳಿ ಕೇಳ್ತಾರೆ ಇನ್ಸ್ಪೆಕ್ಟರ್. ಖಂಡಿತ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ನನ್ನ ಸುಳಿವು ಗೊತ್ತಾಗೋದಿಲ್ಲ, ಗೊತ್ತಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ. ಏನು ಗೊತ್ತಾಗದೇ ಇರೋ ಹಾಗೆ ಭಾರ್ಗವಿ? ಯಾಕೆ ಕೋರ್ಟು ಗೇಟುಗೆ ಎಲ್ಗೂ ಹೋಗ್ತಿಲ್ಲ, ಆದರೆ ಏನಿದೆ ನಿನಗೆ ವಿಶ್ವ ಈ ರೀತಿ ಮಾತಾಡೋದಕ್ಕೆ ಅಂತ GP ಪಾಟೀಲ್ ಕೇಳಿದಾಗ ಬೆಚ್ಚಿ ಬೀಳ್ತಾಳೆ ಭಾರ್ಗವಿ. ಏನಪ್ಪ ಇದು, ಸಿಕ್ ಬಿದ್ಬಿಟ್ನಲ್ಲ ನಾನು ಮಾವನ ಕೈಲಿ ಅಂತ. ಅಷ್ಟರಲ್ಲಿ ಶಕುಂತಲಾ ಬರ್ತಾರ. ಅದರ ನಡುವೆ ಇಲ್ಲಿ ಭಾರ್ಗವಿ, ಅದು ಮಾವ ನಾನು ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದೇನಲ್ವಾ, ಅಲ್ಲಿ ಒಂದು ಮಗುನ ಎತ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದಿತ್ತಲ್ವ, ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಿದ್ದ ಅಷ್ಟೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ GP ಪಾಟೀಲ್, ಅಷ್ಟಿನ ಇನ್ನೂ ಏನಾದರೂ ಇದೆಯಾ ರವಿ, ನಿನ್ನ ಹತ್ರ ಬೇರೆ ಏನಾದರೂ ಹೇಳಿದ್ದ ಅಂತ GP ಪಾಟೀಲ್ ಕೇಳಿದಾಗ ಏನು ಹೇಳಬೇಕಿತ್ತು ಮಾವ ಅಂತ ಭಾರ್ಗವಿ ಮರುಪ್ರಶ್ನೆಯನ್ನ ಹಾಕ್ತಾರೆ. ಈ ಕಡೆ ಶಕುಂತಲಾ ಅವರು ಬಂದಿದ್ದೆ. ಏನು GP, ಇನ್ನೂ ಕೂಡ ಭಾರ್ಗವಿ ಬಗ್ಗೆ ಭಯ ಹೋಗಿಲ್ವಾ ನಿನಗೆ? ಅವಳು ಕೋರ್ಟ್ಗೆ ಹೋಗ್ತಿಲ್ಲ, ಕೇಸ್ ತಗೋತಿಲ್ಲ, ಆದರೂ ಕೂಡ ನಿನಗೆ ಭಾರ್ಗವಿ ಮೇಲೆ ಇರೋ ಭಯ ಹಾಗೆ ಇರೋ ಹಾಗೆ ಕಾಣಿಸ್ತದ ಅಂತ ಶಕುಂತಲಾ ಹೇಳಿದಾಗ ಯಾವ ಭಯ ಏನೂ ಇಲ್ಲ ಅಂತ GP ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಭಾರ್ಗವಿ, ಅಜ್ಜಿ ಗಾಯತ್ರಿ ದೇವಿ ಯಾರು ಅನ್ನೋ ಸತ್ಯ ನಿಮಗೂ ಕೂಡ ಗೊತ್ತಿದೆ ಅಲ್ವಾ? ಗಾಯತ್ರಿ ದೇವಿ ಹೆಸರು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಗಾಯತ್ರಿ ದೇವಿ ಅಂದ ತಕ್ಷಣ ನೀವು ಶಾಕ್ ಆದರೆ ಅದನ್ನು ನಾನು ಗಮನಿಸ್ದೆ ಅಂತ ಭಾರ್ಗವಿ ಹೇಳಿದಾಗ, ಹೌದಮ್ಮ, ಗಾಯತ್ರಿ ದೇವಿ ಬೇರೆ ಯಾರೂ ಅಲ್ಲ, ಈ ಮನೆಯ ಮೊದಲನೇ ಸೊಸೆ ಅಂತ ಹೇಳಿ ಶಕುಂತಲಾ ಅವರು ಹೇಳ್ತಾರೆ. ಆ ಮಾತನ್ನು ಕೇಳಿ ಭಾರ್ಗವಿ ಬೆಚ್ಚಿ ಬೀಳ್ತದಾಳ. ಇದರ ನಡುವೆ ಬೃಂದ ಕೂಡ ಚರಣ್ ಹತ್ರ ಹೋಗಿದೆ. ನಿನ್ನಮ್ಮ ಬದುಕಿದ್ದಾರೆ ಚರಣ್, ನಿನ್ನಮ್ಮನ ಕರ್ಕೊಂಡು ಬಂದು ನಿನ್ನ ಮುಂದೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ